ಮಂಡ್ಯದ ಪಾಂಡವಪುರದಲ್ಲಿ ದರ್ಶನ್ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಅದೇ ಒಂದು ಆಲ್ಕರಿ ಹಸಾಗೆ, ಒಂದು ಕುರಿಗಣ, ನಾಯಿಗಣ, 500,000ಕ್ಕೆ ನಮ್ಮನ್ನ ನಾವು ಮಾರ್ಕೊಂಡ್ಬಿಟ್ರಣ. ಪ್ರಾಣಿ ದೊಡ್ಡ ನಾವು ಆ ಪ್ರಾಣಿಗಿರ ಬೆಲೆ ಒಬ್ಬ ಮನುಷ್ಯನ್ಗಿಲ್ವಾ? ದುಡ್ಡನ್ನ ಹೆಂಗ್ ಬೇಕಾದ್ರೆ ಸಂಪಾದನೆ ಮಾಡ್ಬೋದಣ್ಣ. ತಲೆ ಹಿಡಿಯೋದು ತಲೆ ಹೊಡೆಯೋದು ಎರಡನ್ನ ಬಿಟ್ಬಿಟ್ಟು ಇನ್ನೇನ್ ಬೇಕಾದ್ರೂ ಮಾಡ್ಬೋದು. ನಿಜವಾದ್ದು ಧೈರ್ಯದಿಂದ ದುಡಿಯೋಣ. ಅದಕ್ಕೆ ದೊಡ್ಡವರು ಹೇಳ್ತಾರಣ್ಣ, ಸಹಾಯನ ತಲೆ ತಗ್ಗಿಸ್ಕೊಂಡೇ ಮಾಡ್ಬೇಕು, ದುಡ್ಡನ ತಲೆ ಎತ್ಕೊಂಡ್ ಮಾಡ್ಬೇಕು ಅಂತ. ದಯಮಾಡಿ ಎಲ್ಲ ನನ್ನ ತಾಯಂದಿರಲ್ಲಿದ್ದಾರೆ, ನಮ್ಮ ಅಮೂಲ್ಯವಾದ ಮಾತಾಡ ಅಮ್ಮನ್ಗೆ ಹಾಕಿ ನೀವು ಸೇವೆ ಮಾಡೋ ಒಂದು ಅವಕಾಶ ನಾವು ಮಾಡ್ಕೊಡಿ ಅಂತ ಎಲ್ಲರ ಹತ್ರ ನಾನು ಕರೆವಾಗಿ ಬೇಡ್ಕೊಳ್ತೀನಿ ಅಣ್ಣ. ಧನ್ಯವಾದಗಳು. ನಾನೇ ನಡೆದಿದ್ದೆ ದಾರಿ. 15ನೇ ತಾರೀಕು ನಿಮ್ ದಾರಿ ಅಲ್ಲಣ್ಣ, 18ನೇ ತಾರೀಕು ನಿಮ್ ದಾರಿಯಲ್ಲಿ. ಮತ್ತೊಮ್ಮೆ ಈಗ ಮುಂದಕ್ಕೆ ಹಂಗೆ ಹಂಗೆ ಹೋಯ್ತಾರಣ, ಹೆಂಗೆ ಮಾತಾಡ್ತೀನಿ. ಈಗ ಮತ್ತೊಮ್ಮೆ ಚಂದ್ರಬಾಬು ಜೋಕ್ ಮಾಡ್ಬೇಡ, ಜೋಕ್ ಮಾಡ್ಬೇಡ, ಜೋಕ್ ಮಾಡ್ಬೇಡ. ಇದಕ್ಕಿಂತ ಜೋಕಿಲ್ಲ, ಇದಕ್ಕಿಂತ ಜೋಕಿಲ್ಲ, ಇದಕ್ಕಿಂತ ಜೋಕಿಲ್ಲ. ಹಂಗೇನಾದ್ರು ಅಂದ್ಬಿಟ್ರೆ ನಾನೇನು ಅಂತ ಹೇಳೋದು ನಿಮ್ಗಳಿಗೆ ಗೊತ್ತು. ಯೋಚನೆ ಮಾಡ್ತಾರೆ. ಸುಮಲತಾ ಅವರು ಅಂಬರೀಷ್ ಅಣ್ಣನ ಮದುವೆ ಆಗಿ ಅವರ ವಂಶ ಬೆಳೆಸಿ ಎಲ್ಲ ಮಾಡಿದ್ಮೇಲೂ ಅವ್ರ ಗೌಡ್ರು ಅಲ್ಲ, ನಾವ್ ಈ ಕಡೆ ಮಂಡ್ಯ ಗೌಡ್ತಿ ಅಲ್ಲ ಅನ್ನೋ ಮಾತುಗಳನ್ನ ಕೇಳಿದೀರಾ. ಈಗ ನಿಜನಪ್ಪ, ನೀನ್ ಹೇಳ್ತೆ ಜೋಕಿಗೆ ಮಾಡ್ಬೇಡ. ದೇವ್ರ ಒಳ್ಳೇದ್ ಮಾಡ್ಲಿ ಮಂಡ್ಯಕ್ಕೆ, ನೀವು ಅರ್ಥ ಮಾಡ್ಕೊಳ್ಳಿ. ಏನಿದೆ ಓಕೆ, ಚೆನ್ನಾಗಿದ್ದೀರಾ? ಅಕ್ಕ ತಂಗಿಯರೇ, ತಾಯಂದ್ರೆ ಹಾಗೂ ನನ್ನ ಪ್ರೀತಿಯ ಅಂತ ಮಾಸ್ ಎಲ್ಲ ನೋಡ್ಕೊ ಬಂದಿದ್ದೀರಾ. ಚುನಾವಣೆ ಇನ್ನೇನು ಕೆಲವೇ ದಿನಗಳು ಉಳಿದಿದೆ. 18ನೇ ತಾರೀಕು ಬಹಿರಂಗ ಪ್ರಚಾರ, ನಾಳೆ ಲಾಸ್ಟ್. ನಾವು ಹಗಲು ರಾತ್ರಿ ನಮ್ಮ ಕೈಲಾದಷ್ಟು ಮೂಲೆಗೂ ಹಳ್ಳಿಗಳಿಗೂ ಹೋಗಿ ನಿಮ್ಮಗಳಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡಿದೀವಿ. ಇನ್ನು ನಿಮ್ಮಗಳಿಗೆ ಬಿಟ್ಟಿದ್ದು ನಿಮ್ಮಗಳ ಮನಸ್ಸಲ್ಲಿ ಈಗಾಗಲೇ ನನಗೆ ಗೊತ್ತು. ನೀವೆಲ್ಲ ನಿರ್ಧಾರ ಮಾಡಿರ್ತೀರಾ. ನಿಮ್ಮ ಭಾವನೆಗಳು ನಿಮ್ಮ ತಲೆಯಲ್ಲಿ ಆಲ್ರೆಡಿ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅನ್ನೋದು ಫಿಕ್ಸ್ ಆಗಿರುತ್ತೆ. ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಒಂದ್ ಅರ್ಥ ಮಾಡ್ಕೊಬಿಡಿ, ಇದು ಬಹಳ ಮುಖ್ಯವಾದ ನಿರ್ಧಾರ.